ಇನ್ನು ಜಯಮೃತ್ಯುಂಜಯ ಶ್ರೀ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ. ಆಸ್ಪತ್ರೆಯಿಂದ ಪಂಚಮಸಾಲಿ ಶ್ರೀಗಳು ಡಿಸ್ಚಾರ್ಜ್ ಆಗಿರುವಂತದ್ದು. ಜಯಮೃತ್ಯುಂಜಯ ಶ್ರೀ ಆರೋಗ್ಯದಲ್ಲಿ ಚೇತರಿಕೆ. ಆಸ್ಪತ್ರೆಯಿಂದ ಪಂಚಮಸಾಲಿ ಶ್ರೀಗಳು ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನು ಭಕ್ತರೊಂದಿಗೆ ಕೂಡಲ ಸಂಗಮ ಪೀಠಕ್ಕೆ ಆಗಮಿಸಿದ್ದಾರೆ ಶ್ರೀಗಳು. ಆರೋಗ್ಯದಲ್ಲಿ ಏರುಪೇರಾಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ನಿನ್ನೆ ಲೋ ಬಿಪಿ, ಎದೆ ಮತ್ತು ತಲೆನೋವಿನಿಂದ ಬಳಲ್ತಾ ಇದ್ರು ಶ್ರೀಗಳು. ಹಾಗಾಗಿ ನಿನ್ನೆ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಬಾಗಲಕೋಟೆ ನಗರದ ಕೆರೋಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ರು. ಚಿಕಿತ್ಸೆ ಪಡೆದಂತಹ ಬಳಿಕ ಶ್ರೀಗಳ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ. ಇದೀಗ ಚಿಕಿತ್ಸೆ ಬಳಿಕ ಪಂಚಮಸಾಲಿ ಶ್ರೀಗಳು ಡಿಸ್ಚಾರ್ಜ್ ಆಗಿದ್ದಾರೆ. ಇಡೀ ಸಂಗಮನಾಥ ಬಸವಣ್ಣನ ಕೃಪೆಯಿಂದ ಚೇತರಿಕೆ ಕಂಡಿದ್ದೇನೆ ಅಂತ ಡಿಸ್ಚಾರ್ಜ್ ಆದ ಬಳಿಕ ಪಂಚಮಸಾಲಿ ಶ್ರೀಗಳು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಸಮಾಜದವರ ಪ್ರಾರ್ಥನೆಯಿಂದಾಗಿ ಹುಷಾರಾಗಿದ್ದೀನಿ, ಎದೆನೋವಿನ ಹಿನ್ನೆಲೆ ಆಸ್ಪತ್ರೆಗೆ ದಾಖಲಾಗಿದೆ ಅಂತ ಡಿಸ್ಚಾರ್ಜ್ ಬಳಿಕ ಪಂಚಮಸಾಲಿ ಶ್ರೀಗಳು ಮಾತನಾಡಿದ್ದಾರೆ. ನೋಡಿ, ಸಂಗಮನಾಥ ಬಸವಣ್ಣನ ಕೃಪೆಯಿಂದ ಚೇತರಿಕೆಯನ್ನ ಕಂಡಿದ್ದೀನಿ, ಸಮಾಜದವರ ಪ್ರಾರ್ಥನೆಯಿಂದಾಗಿ ಹುಷಾರಾಗಿದ್ದೀನಿ ಅಂತ ಡಿಸ್ಚಾರ್ಜ್ ಬಳಿಕ ಪಂಚಮಸಾಲಿ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎದೆ ನೋವಿನ ಹಿನ್ನೆಲೆ ಆಸ್ಪತ್ರೆಗೆ ದಾಖಲಾಗಿದ್ರು ಶ್ರೀಗಳು. ನಿನ್ನೆ ಲೋ ಬಿಪಿ, ಎದೆ ಹಾಗೆ ತಲೆನೋವಿನಿಂದ ಬಳಲ್ತಾ ಇದ್ರು. ಹಾಗಾಗಿ ಶ್ರೀಗಳನ್ನ ಬಾಗಲಕೋಟೆ ನಗರದ ಕೆರೋಡಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಇದೀಗ ಚಿಕಿತ್ಸೆಯನ್ನ ಪಡೆದ ಬಳಿಕ ಶ್ರೀಗಳ ಆರೋಗ್ಯದಲ್ಲೂ ಕೂಡ ಚೇತರಿಕೆ ಕಂಡಿದೆ. ಇದೀಗ ಚಿಕಿತ್ಸೆ ಬಳಿಕ ಪಂಚಮಸಾಲಿ ಶ್ರೀಗಳು ಮಾತನಾಡಿದ್ದಾರೆ. ನೋಡಿ, ಸಂಗಮನಾಥ ಬಸವಣ್ಣನ ಕೃಪೆಯಿಂದಾಗಿ ನಾನು ಚೇತರಿಕೆಯನ್ನ ಕಂಡಿದ್ದೀನಿ, ಸಮಾಜದವರ ಪ್ರಾರ್ಥನೆಯಿಂದಾಗಿ ಹುಷಾರಾಗಿದ್ದೀನಿ ಅಂತ ಡಿಸ್ಚಾರ್ಜ್ ಬಳಿಕ ಪಂಚಮಸಾಲಿ ಶ್ರೀಗಳು ಮಾತನಾಡಿರುವಂಥದ್ದು. ಇದ್ದಾಗಿಂದ ಇಲ್ಲಿವರೆಗೂ ಹೊರಗಡೆ ಏನೇನು ಚಟುವಟಿಕೆಗಳು ನಡೆದವು, ಏನೇನು ಬೆಳವಣಿಗೆ ನನಗೇನೂ ಗೊತ್ತಿಲ್ಲ. ಈಗ ನಾನು ಸದ್ಯಕ್ಕೆ ವಿಶ್ರಾಂತಿ ಅಷ್ಟೇ ಬಾಕಿ ಉಳಿದಿರ್ತಕ್ಕಂಥದ್ದು. ಆ ಕಡೆ ಗಮನ ಕೊಟ್ಟು ನಮ್ಮ ಭಕ್ತರಿಗೆ ಧೈರ್ಯ ಹೇಳುವಂಥದ್ದು ಮತ್ತು ಭಕ್ತರು ಕೊಟ್ಟಂಥ ಆ ಒಂದು ನೈತಿಕ ಬೆಂಬಲ ನನಗೆ ಮತ್ತೆ 1000 ಪಟ್ಟು ಶಕ್ತಿಯನ್ನು ತಂದು ಕೊಟ್ಟಿದಂತೆ ಆ ಎಲ್ಲ ಭಕ್ತ ದೇವರುಗಳಿಗೆ ಮತ್ತೊಮ್ಮೆ ನಾನು ಶರಣಾರ್ಥಿ ನಡೆಸ್ತೀನಿ. ಮತ್ತು ಮಾಧ್ಯಮದ ಸ್ನೇಹಿತರು ನೀವೆಲ್ಲರೂ ಸಹ ಬಂದು ಭಕ್ತರು ಆತಂಕಕ್ಕೆ ಒಳಗಾಗದ ರೀತಿಯಲ್ಲಿ ಅವರಿಗೆ ನಮ್ಮ ಆರೋಗ್ಯದ ಎಲ್ಲ ಸ್ಥಿತಿಗತಿ ವಿವರಿಸಿಕೊಟ್ಟಿದ್ದಕ್ಕೆ ನಮ್ಮ ಎಲ್ಲ ಮಾಧ್ಯಮದ ಬಂಧುಗಳಿಗೆ ಮತ್ತೊಮ್ಮೆ ನಾನು ಶರಣಗಳನ್ನು ಸಲ್ಲಿಸ್ತೀನಿ. ಪಟ್ಲಿ ಇದ್ದಾಗಿಂದ ಇಲ್ಲಿವರೆಗೂ ಹೊರಗಡೆ ಏನೇನು ಚಟುವಟಿಕೆಗಳು ನಡೆದವು, ಏನೇನು